ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವೈಭವ್ ದಂಪತಿಗಳು, ಅಬುಧಾಬಿ. ಧನಶೇಖರ್, ತ್ರಿಮೂರ್ತಿ ದೇಗುಲ, ಕೋಣನೂರು. ದಯಾನಂದ ಪುತ್ತೂರು, ಮೈಸೂರು. ವಿದ್ಯಾ ಪುನೀತ್ ಕುಮಾರ್, ಆಸ್ಟ್ರೇಲಿಯಾ. ಹರೀಶ್ ಪಾಯ್, ದುಬೈ. ಶೀತಲ್, ಬೆಂಗಳೂರು. ದೀಪಾ ಬಾಳಿಗ, ಬೆಂಗಳೂರು. ಕಳೆದ 16 ವರ್ಷಗಳಿಂದ ಪ್ರತಿ ಗುರುವಾರ ರಾತ್ರಿ 9:30ಕ್ಕೆ ಸಹಸ್ರಾರು ಮಂದಿ ಸದ್ಭಕ್ತರಲ್ಲಿ ಆತ್ಮಶಕ್ತಿ ಜಾಗೃತಿಯನ್ನು ಮೂಡಿಸುವ ಪರಮಪೂಜ್ಯ ಡಾಕ್ಟರ್ ಜಿ ಅವರ ಚೇತೋಹಾರಿ ಕಾರ್ಯಕ್ರಮದ ಪಾವನ ಸಂಚಿಕೆ ಇದಾಗಿದೆ. ಈ ಜಗತ್ತಿಂದು ಕೇವಲ ಮಾಯಾಲೋಕದಲ್ಲೇ ವಿಹರಿಸುತ್ತಿದೆ. ಆಧುನಿಕರಂತೂ ಹೆಚ್ಚಿನಂಶ ಸರ್ವದಾ ನಾನು, ನನ್ನದು, ನನ್ನಿಂದ, ನನ್ನಿಂದಲೇ, ನನ್ನಿಂದಾಗಿಯೇ, ನಮಗೆಲ್ಲರಿಗಾಗಿಯೇ, ನಮ್ಮಿಂದಲೇ ಎಂಬಿ ಗರಿಬಿರಿದ ಅಹಂಕಾರ, ಮಮಕಾರಗಳ ಸ್ವಾರ್ಥತೆ, ಸ್ವೈರತೆ, ಸಂಕುಚಿತತೆಗಳಿಂದಲೇ ಜಗದಗಲ ಯಥಾರ್ಥವಾಗಿ ಮೋಜಿನಿಂದಲೇ ಮೆರೆದಾಡುತ್ತಿದ್ದಾರೆ. ಪ್ರತಿ ಮಾನವನಲ್ಲಿ 90%ಕ್ಕಿಂತ ಜಾಸ್ತಿ ಜೈವಿಕ ಕ್ರಿಯೆಗಳ ರೂವಾರಿಯಾದ ದೇಹಕ್ಕೆ ವರ್ಚಸ್ಸಿನ ರುಮಾಲಾದ ದೇವರು ಪ್ರಾಣಶಕ್ತಿ ಇಂದು ಎನರ್ಜಿ ಆಗಿರುವವನು, ಯಾರ್ಯಾರಿಗೂ ಬೇಡದವನು ಎಂದಾಗಿ ಅನುದಿನದ ಅಲರ್ಜಿಯೇ ಆಗಿರುವುದು ನಿಜಕ್ಕೂ ವಿಚಿತ್ರವಾದರೂ ಸತ್ಯವಾಗಿದೆ. ಇಂಥ ಶೋಚನೀಯ ದುಸ್ಥಿತಿಯಿಂದ ಈ ಜಗತ್ತನ್ನು ಪಾರು ಮಾಡಲೆಂದೇ ಇದೇ ಜಗತ್ತಿಗೊಂದೇ ಆದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಕ್ಷೇತ್ರವಾದ ಈ ಡಿವೈನ್ ಪಾರ್ಕ್, ಇದಂತೂ ಜಗತ್ತಿಗೊಂದೇ ಆದ ಸ್ಪಿರಿಚುವಲ್ ಲ್ಯಾಬೋರೇಟರಿ ಆಗಿದೆ. ಸ್ಪಿರಿಚುವಲ್ ಹೀಲಿಂಗ್ ಹಾಸ್ಪಿಟಲ್ ಕೂಡ ಆಗಿದೆ ಎಂಬುದಂತೂ ತೆರೆದ ಸತ್ಯವಾಗಿದೆ. ಕಳೆದ 50 ವರ್ಷಗಳಿಂದ ಕೋಟಿಗಟ್ಟಲೆ ಸದ್ಭಕ್ತರನ್ನು ನಿರ್ಮಿಸಿದ ವಿಶೇಷ ಕೀರ್ತಿಗೆ ಪಾತ್ರವಾದ ಈ ಡಿವೈನ್ ಪಾರ್ಕ್ ಎಂಬುದಂತೂ ಡೈನಮಿಕ್ ಸ್ಪಿರಿಚುಯಾಲಿಟಿಯ ನಿತ್ಯ ಸತ್ಯ ಕೇಂದ್ರವಾಗಿದೆ. ಅಷ್ಟೇಕೆ ಸಾರ್ಥಕ ಸಾಧನಾ ಗರಡಿಯೇ ಆಗಿದೆ. ವೃತ್ತಿಯಲ್ಲಿ ಆಲೋಪತಿ ವೈದ್ಯರಾದ ಪೂಜ್ಯ ಡಾಕ್ಟರ್ ಜಿ ಬಿಎಸ್ಸಿ, ಎಂಬಿಬಿಎಸ್, FAGE ಇಲ್ಲಿನ ಆಡಳಿತ ನಿರ್ದೇಶಕರಾಗಿದ್ದರೂ ಪ್ರವೃತ್ತಿಯಲ್ಲಿ ಅತ್ಯಪರೂಪದ ದೈವ ಸಾಕ್ಷಾತ್ಕಾರ ಪಡೆದು ಭಗವದಾನಂದ ಲೋಕದಲ್ಲೇ ಸದಾ ವಿಹರಿಸುವ ಅತ್ಯಪರೂಪದ
ಆಧುನಿಕ ಸಂತ ಶ್ರೇಷ್ಠರೆಂಬುದು ವಿಚಿತ್ರವಾದರೂ ನಿಜವಾಗಿದೆ. ಜಗದಗಲ ಮೆರೆದಾಡುವ ಸಾಮಾನ್ಯ ಮಾನವರೆಲ್ಲರೂ ಇಲ್ಲಿಗೆ ಬಂದು ಕ್ರಮಬದ್ಧ ಸಾಧಕರಾಗಿ ನಿಜಕ್ಕೂ ಚೈತನ್ಯಶೀಲ ಮಾಧವರೇ ಆಗಿದ್ದಾರೆ. ಕೋಟಿಗಟ್ಟಲೆ ನರರೆಲ್ಲರೂ ವ್ಯಕ್ತಿತ್ವ ವಿಕಸನಗೊಂಡು ಯಥಾರ್ಥ ಹರರೇ ಆಗಿದ್ದಾರೆ. ದೇವರು ದೇಗುಲಗಳಲ್ಲೆಲ್ಲ ಕೇವಲ ಇನರ್ಟ್ ಜಡಮೂರ್ತಿಯಂತೂ ಅಲ್ಲವೇ ಅಲ್ಲ. ನಿಜಕ್ಕೂ ಆತನಂತೂ ಸರ್ವದಾ ಆಲ್ ಅಲರ್ಟ್ ಚಿನ್ಮಯಿ ಸರ್ವಶಕ್ತನೇ ಹೌದು ಎಂಬುದನ್ನು ಕಳೆದ 50 ವರ್ಷಗಳಿಂದಲೂ ಸಾಕ್ಷಾತ್ತಾಗಿ ಅನುಭವಿಸಿ ಪ್ರತಿ ಕ್ಷಣವೂ ಬಗೆ ಬಗೆಯಲ್ಲಿ ಭಗವದಾನಂದ ಲೋಕದಲ್ಲೇ ವಿಹರಿಸುವ ಪೂಜ್ಯ ಡಾಕ್ಟರ್ ಜಿ ಕ್ಷಣ ಕ್ಷಣವೂ ದೇವರೆಲ್ಲರ ಮಧುರವಾಣಿಯ ದಿವ್ಯಾನಂದವನ್ನಾಲಿಸುತ್ತಲೇ ದೇವರೆಲ್ಲರ ಸಾಕ್ಷಾತ್ ದರ್ಶನವಾದ ಭವ್ಯಾನಂದದ ಸೌಭಾಗ್ಯದಿಂದಲೇ ನಲಿ ನಲಿದಾಡುವ ಸಂತ ಶ್ರೇಷ್ಠರೇ ಆಗಿರುವುದಂತೂ ಜಗದಗಲ ತಿಳಿಯದ ಪರಮ ಸತ್ಯವೇ ಆಗಿದೆ. ಈ ಡಿವೈನ್ ಪಾರ್ಕ್ನ ಸಕ್ರಿಯ ಶಾಖೆಗಳಾಗಿ 100 ವಿವೇಕ ಜಾಗೃತ ಬಳಗಗಳು, ಡಿವೈನ್ ಸ್ಪಾರ್ಕ್ಸ್, ಜಗದಗಲ ಕಂಗೊಳಿಸಿ ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ, ಆತ್ಮೋದ್ಧಾರ ಹಾಗೂ ಲೋಕೋದ್ಧಾರಗಳ ಪವಿತ್ರ ಕೈಂಕರ್ಯವನ್ನೇ ನಗು, ನಯ, ನಲಿವಿನಿಂದಲೇ ಹಲವಾರು ವರ್ಷಗಳಿಂದಲೂ ಮಾಡುತ್ತಲೇ ಬಂದಿವೆ. ಇಂಥ ಬೆಳವಣಿಗೆಯಂತೂ ನಿಜಕ್ಕೂ ಕಣ್ಣು ಕುಕ್ಕುವಂತೆಯೇ ಇದೆ. ಪ್ರತಿ ಗುರುವಾರದ ಶ್ರೀ ಶಂಕರ ವಾಹಿನಿಯ ಮೂಲಕ ಪೂಜ್ಯ ಡಾಕ್ಟರ್ ಜಿ ಅವರು ಡೈನಮಿಕ್ ಸ್ಪಿರಿಚುಯಾಲಿಟಿಯ ಬಹುಮುಖಗಳ ಬಗ್ಗೆ ಭಕ್ತರೆಲ್ಲರ ಮನೆ ಹಾಗೂ ಮನಗಳಲ್ಲಿ ಅದ್ಭುತವಾಗಿ ವಿಹರಿಸುತ್ತಲೇ ಬಂದು ಜಗತ್ತಿನಲ್ಲಿ ನವ ಆಧ್ಯಾತ್ಮಿಕ ವಿಶಿಷ್ಟ ಕ್ರಾಂತಿಯನ್ನೇ ಮಾಡುತ್ತಲೇ ಬಂದಿದ್ದಾರೆ. ಪ್ರತಿ ಬಾರಿ 25 ಸಂಚಿಕೆಗಳ ಅವಧಿಯಲ್ಲಿ ಗಣ್ಯ ಮಹನೀಯರ ವಿಶೇಷ ಸಂದರ್ಶನದ ಸೌಭಾಗ್ಯದೊಂದಿಗೆ ನಾವಂತೂ ಈ ನೂತನ ಆಧ್ಯಾತ್ಮಿಕ ಕ್ರಾಂತಿಯನ್ನು ಮುನ್ನಡೆಸುತ್ತಲೇ ಬಂದಿದ್ದೇವೆ. ಇಂದೀಗ ವಿಶೇಷ ಸಂಚಿಕೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿಯಾದ ಮಾನ್ಯ ಡಾಕ್ಟರ್ ಸುಬ್ರಹ್ಮಣ್ಯ ಯಡಪಡಿತ್ತಾಯ ಅವರ ಸಾಧನಾ ಮಂಜರಿ ಸಂದರ್ಶನವನ್ನು ನೀಡುತ್ತಿದ್ದೇವೆ. ಅದಂತೂ ಸದಾ ಮೈ ನವಿರೇಳಿಸುವಂಥದ್ದೇ ಆಗಿದೆ. ಆಧುನಿಕ ಜನಮನದ ನಾನಾ ವಿಧದ ಪ್ರಶ್ನೆಗಳನ್ನೆಲ್ಲ ಕೇಳಿ ರೋಚಕ ರಮಣೀಯ ಉತ್ತರಗಳನ್ನೆಲ್ಲ ಹೊಮ್ಮಿಸಿದ್ದಂತೂ ಅತಿ ವಿಸ್ಮಯಕರವೇ ಆಗಿದೆ. ಆಲಿಸಿ ಆನಂದಿಸಿ. ನಿಷ್ಠ ಸದ್ಭಕ್ತರಾದ ನಿಮ್ಮೆಲ್ಲರಲ್ಲೂ ಅನನ್ಯ ಇಷ್ಟ ಪ್ರೇಮ ಹಾಗೂ ಗುರುಭಕ್ತಿಗಳಂತೂ ಸರ್ವದಾ ಸಂವರ್ಧನೆಗೊಂಡು ನಿಮ್ಮೊಳಗೆ ಅನನ್ಯ ಕಾರ್ಯದಕ್ಷತೆ, ಕರ್ತವ್ಯಶೀಲತೆ, ಶಿಸ್ತು, ಸಂಯಮಗಳೆಲ್ಲವೂ ಅಕ್ಷಯವಾಗಿ ಚಿಮ್ಮಿ ನಿಮ್ಮೆಲ್ಲರ ಜೀವನವಂತೂ ನಿತ್ಯ ನೂತನವೂ ಸತ್ಯ ಪಾವನವೂ ಆಗಿ ನಿಮ್ಮ ಬಾಳೆಲ್ಲ ಬೆಳಕಾಗಿ ಬದುಕೆಲ್ಲ ಬಂಗಾರವಾಗಿ ಜೀವನವಂತೂ ಜೇನಾಗಲೇಬೇಕೆಂದು ಹಾರೈಸುವೆವು. ನವೋತ್ಸಾಹದ ಕಿಡಿಯಾಗಿಯೇ ಅಕ್ಷಯ ಆನಂದವಂತೂ ಸದಾ ಚಿಮ್ಮುತ್ತಿರಲಿ. ಶ್ರೀ ಶಂಕರ ವಾಹಿನಿ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಇಡೀ ಜಗತ್ತಿಗೆ ಸ್ವಾಮಿ ವಿವೇಕಾನಂದರ ಸಂದೇಶ ಏನು ಅಂತ ತಮ್ಮ ಪ್ರಕಾರ? ಸೇವೆ, ತ್ಯಾಗ. ಏನಾದರೂ ಎದುರಿಸು, ಓಡಬೇಡ. ಫೇಸ್ ಲೈಫ್ ಆ್ಯಸ್ ಎ ಚಾಲೆಂಜ್. ಅವ್ರು ಎಷ್ಟೋ ಸಾರಿ ನಂಗೆ ಹೇಳ್ತಾರೆ, ನೀನು ಏನು ಮಾಡ್ದಿದ್ದು ನಂಗೆ ಪರವಾಗಿಲ್ಲ, ಧೈರ್ಯದಿಂದ ಇರು, ಜಗತ್ತನ್ನೇ ಎದುರಿಸುವೆ, ಬಂದದ್ದೆಲ್ಲ ವರ. ನೀನು ಕಷ್ಟವೇ ಬರಲಿ, ಹುಲಿಯೇ ಬರಲಿ, ಇದು ವರವಾಗಿ ಬಂದಿದೆ ಅಂತ ತಿಳ್ಕೊ. ಅದು ಹಾರುತ್ತದೆ, ನಿನ್ನ ಮೈ ತಟ್ಟುವುದಿಲ್ಲ, ಓಡಿರುತ್ತೆ. ಅವರ ಜೀವನದಲ್ಲೂ ಹಾಗೆ ಬರುತ್ತಲ್ಲ, ಹುಲಿ ಬಂದು ಗರ್ಜಿಸುವಾಗ ಅವರು ಧ್ಯಾನಸ್ಥರಾಗಿ ನೋಡಿದಾಗ ಹಿಡಿದು ಓಡಿಬಿಡ್ತದೆ. ಅದನ್ನೇ ಅವ್ರು ಹೇಳ್ತಾರೆ. ನೆಟ್ಟ ದೃಷ್ಟಿಯಿಂದ ಖಂಡಿತ, ಇಟ್ಟ ದೃಷ್ಟಿ, ನೆಟ್ಟ ದೃಷ್ಟಿ, ಸಿಟ್ಟ ದೃಷ್ಟಿ, ಖಂಡಿತವಾಗಿ ಗೆಲುವು ಖಂಡಿತ. ಹೊಡೆಯಬೇಕಂತಿಲ್ಲ, ಹೊಡೆದಂತೆ ನೀನು ಭಾವಿಸಿದರೆ ಆ ಮೆಂಟಲ್ ವೈಬ್ರೇಷನಿಂದ ಓಡಿಬಿಡ್ತಾರೆ. ಆ ವೈಬ್ರೇಷನಿಗೆ ಅಷ್ಟು ಶಕ್ತಿ ಇದೆ. ಹಾಗಾಗಿ ದೇವಸ್ಥಾನಕ್ಕೆ ಬಂದಾಗ ದೇವರು, ಧರ್ಮ, ಸಾಧನೆ, ಆಪ್ತ ನಿವೇದನೆ,
ಶೋಧನೆ ಸಂಶೋಧನೆ ಅಲ್ಲದೆ ಬೇರೆ ಯಾವುದು ತಲೆ ಒಳಗೆ ಬರಬಾರ್ದು. ಆಗ ಭಗವಂತನ ವಿಶೇಷ ಶಕ್ತಿ ಅನುಭವಕ್ಕೆ ಬರ್ತದೆ. ನಾವು ದೇವಸ್ಥಾನಕ್ಕೆ ಬಂದಾಗಲೇ ಮನೆ ಚಿಂತೆ, ಮನೆಯವರ ಚಿಂತೆ. ನಾನ್ ಸೆನ್ಸ್ ಕಮ್ಸ್ ದೇರ್ ಓನ್ಲಿ. ಯೋಚನೆ ಮಾಡಿ, ಎಷ್ಟು ಫೇಲ್ಯೂರ್. ಎಲ್ಲಿ ಶಾಂತತೆ ಇರಬೇಕೋ ಅಲ್ಲಿ ಅಶಾಂತತೆ, ಎಲ್ಲಿ ಗೆಲ್ಲಬೇಕೋ ಅಲ್ಲಿ ಸೋಲಿನ ಭೀತಿ. ಎಂಥ ಸ್ಥಿತಿಯಲ್ಲಿ ನಾವು ನೋಡಿದ್ದೇನೆ. ಕೆಲವೊಮ್ಮೆ ಭಜನೆ ಮಾಡ್ತಾ ಇರ್ತಾರೆ, ಭಜನೆ ಮಾಡೋ ಹೆಂಗಸು ಗಂಡನಿಗೆ ಬೈತಾ ಇರ್ತಾರೆ. ಹೌದು, ಖಂಡಿತ. ಮಕ್ಕಳಿಗೆ ಬೈತಾ ಇರ್ತಾರೆ. ಹೌದು. ಅಥವಾ ಗ್ರೂಪಲ್ಲಿ ಭಜನೆ ಮಾಡ್ತಾ ಇರುವಾಗ ಏಕ ಭಜನೆ ಇರ್ಬೋದು, ನಾನು ನೋಡ್ತೇನೆ ಕೆಲವರು ನಿದ್ದೆ ಮಾಡ್ತಾ ಇರ್ತಾರೆ. ಇದೇನಾಗುತ್ತೆ, ನಾಟಕೀಯವಾಗಿ ಏನೋ ತಾವೆಳಿದಾಗೆ ನಾಮಕೆ ವಾಸ್ತೆ ಕಾಮಕೆ ವಾಸ್ತೆ ಅಲ್ಲ ಅಂತ ಹೇಳೋದು ಈ ರೀತಿ ಆಗ್ತಾ ಹೋದಾಗೆ ಅಲ್ಲಿಯ ಆಧ್ಯಾತ್ಮಿಕ ತಿರುಳನ್ನು ಸವಿಲಿಕ್ಕೆ ಸಾಧ್ಯ ಇರುವುದಿಲ್ಲ, ಇಂಡಲ್ಜಿಂಗ್ ಇರುವುದೇ ಇಲ್ಲ. ಹೌದು ಹೌದು. ಅಲ್ಲಿ ಡೈವ್ ಡೀಪ್ ಅಂತಾರೆ ಗುರುಜಿ. ಡೈವ್ ಡೀಪ್ ಇನ್ ಆಲ್ ಫೇಸಸ್ ಆಫ್ ಲೈಫ್, PHASC FACL ಫೇಸಸ್ ಆಫ್ ಲೈಫ್ ಅಂತ. ಡೈವ್ ಡೀಪ್ ಆಗಬೇಕಾ, ಅವನಲ್ಲಿ ಇಂಟ್ರೆಸ್ಟ್ ಬೇಕು, ತನ್ಮಯಕ್ಕೆ ಬೇಕು, ಆಗುತ್ತದೆ ಎಂಬ ಭರವಸೆ ಬೇಕು, ಹಾಗೆ ಆಗುತ್ತೇನೆ ಎಂಬ ಕೆಚ್ಚಬೇಕು, ನೆಚ್ಚಬೇಕು, ಹುಚ್ಚಬೇಕು. ಅದನ್ನು ನಮಗೆ ತುಂಬುವವರು ಯಾರು ತುಂಬಬೇಕು? ಅವರೇ ಚಾಂಚಲ್ಯದ ಬೀಡಾದರೆ ನಾವು ಗೆಲ್ಲುವುದು ಹೇಗೆ? ಆದರೂ ಕೂಡ ನಾನಿದ್ದೇನೆ ಅಂತಾರೆ ಗುರುಜಿ. ಹಲವಾರು ಮಂದಿಯ ಮೂಲಕ ನಾನು ಈ ಜಗತ್ತನ್ನು ಖಂಡಿತವಾಗಿ ಮೇಲೇರಿಸುತ್ತೇನೆ, ಭಾರತ ದೇಶ ನನ್ನದು ಅಂತ. ಅದ್ಭುತವಾದ ಒಂದು ರಾಷ್ಟ್ರ. ಹೌದೌದು, ಅಪ್ರತಿಮ ದೇಶ ಪ್ರೇಮ ಇದೆ ಅಲ್ಲ, ಅದು ಅದ್ಭುತದ ಆ ಲೆಕ್ಕದಲ್ಲಿ ನಾವು ಭಾಗ್ಯವಂತರು ನಿಜವಾಗಿ. ಈಗ ನನಗೆ ಅನಿಸುವ ಹಾಗೆ, ಒಂದು ವೇಳೆ ನನ್ನ ಒಂದು ಭಕ್ತಿ ಬದ್ಧತೆ ಮತ್ತು ಶ್ರದ್ಧೆಗೆ ಮೆಚ್ಚಿ ಆ ಭಗವಂತ ಪ್ರತ್ಯಕ್ಷ ಆದರೆ ನಾನು ಯಾವ ವರಗಳನ್ನು ಕೇಳಬಹುದು? ಕನಿಷ್ಠ ಒಂದು 3 ವರಗಳನ್ನು ದಯಪಾಲಿಸಿ. ಅದು ನಿಮಗೆ ಬಿಟ್ಟದ, ನಿಮ್ಮ ಕಾಪಿರೇ ಇಡ್ತಾನೆ. ಆದರೆ ನನಗೇನಾದ್ರು ದೃಶ್ಯ, ನಾನು ಜಗತ್ತಿನ ಒಳಿತಿಗಾಗಿ ಹೇಳ್ತೇನೆ. ಎಲ್ಲರೂ ಸುಖದಿಂದಿರಬೇಕು, ನಲಿವಿನಿಂದಿರಬೇಕು, ಒಲವಿನಿಂದಿರಬೇಕು, ಚೆಲುವಿನಿಂದಿರಬೇಕು, ಗೆಲುವಿನಿಂದಿರಬೇಕು. ನಲಿವು, ಚೆಲುವು, ಒಲವು, ಗೆಲುವು ಅಕ್ಷಯವಾಗಿ ಎಲ್ಲರಿಗೂ ಬೇಡ ಅಂದರೂ ನೀನು ಬಿಸಾಕಬೇಕು. ಯಾಕೆ? ಸರ್ವಶಕ್ತ ತಾನೆ, ಖಂಡಿತ. ಎರಡನೇದ್ದು ಸರ್ವಜ್ಞ ತಾನೆ. ಎಲ್ಲರ ಒಳಿತು ಮಾತ್ರ ಅವರ ಮನಸ್ಸಿನಲ್ಲಿ ಬರುವಂತೆ, ನಾನಾ ಗೋಜಲುಗಳು, ಕಷ್ಟ ನಷ್ಟದ ಬಗ್ಗೆ ಅವರು ಹಿಂಡುವಂತೆ, ಮುದುಡುವಂತೆ ಮಾಡಬೇಡ. ಎಲ್ಲರಿಗೂ ಬಂದ ಕಷ್ಟ ಸುಖದ ಇನ್ನೊಂದು ಮುಖ ಎಂಬ ವಿವೇಕ ವೈರಾಗ್ಯ ಚತುರತೆಯನ್ನು ಮೂಡಿಸುವಂತೆ ಡಿವೈನ್ ಮ್ಯಾಜಿಕ್ ಅಂತ ಅರ್ಥೇನೆ ನಾನು ಭಗವಂತನಿಗೆ. ಅವ ಸರ್ವಶಕ್ತ. ಡಿವೈನ್ ಮ್ಯಾಜಿಕ್ ಮಾಡೋ, ಎಲ್ಲರ ಮುಖದಲ್ಲಿ ನಗುವರಳುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ನಿಂಗೂ ಖುಷಿ, ಕಾಣುವವರಿಗೂ ಖುಷಿ. ಈಗ ಮಗು ಅಳ್ತಾ ಇದ್ದರೆ ಎಲ್ಲರಿಗೂ ದುಃಖ, ಅದು ನಗ್ತಾ ಇದ್ದರೆ ಯಾರೋ ಹೋಗಿ ಮಾತಾಡಿಸ್ತಾ ಇರ್ತಾನೆ. ಆಗ ಎಲ್ಲರ ಮುಖದಲ್ಲಿ ನಗು, ನಲಿವು, ನಂದದ ಆತ್ಮವಿಶ್ವಾಸ ಸದಾ ಉಕ್ಕುವಂತೆ ಡಿವೈನ್ ಮ್ಯಾಜಿಕ್ ಮಾಡುವಂತೇನೆ. ಆಮೇಲೆ 3ನೇ ವರದಲ್ಲಿ ಸದಾಕಾಲ ಈ ಜಗತ್ತೇ ಸ್ವರ್ಗ ಆಗಬೇಕು. ಅಂದರೆ ಬಂದದ್ದೆಲ್ಲ ನಿನ್ನ ವರಪ್ರಸಾದ ಅಂತ ಎಲ್ಲರಿಗೂ ತಿಳಿಯಬೇಕು. ಬಂದದ್ದೆಲ್ಲ ನಾನು ಮೆಟ್ಟಿ ಮುಟ್ಟಿ ಮೇಲೇರಿ ಖಂಡಿತ ಭಗವದಾನಂದದ ತಿಜೋರಿ ನಾನೂ ಆಗುವಂತೆ ನಿನ್ನಂತೆ ಭಗವಂತನಾಗಿ ಎಲ್ಲರನ್ನೂ ರೂಪಿಸು. ಯಾರೂ ನರಭಾವದಿಂದ ಇರಬಾರ್ದು, ನರ ಹರ ಆಗಬೇಕು, ಜೀವ ಶಿವ ಆಗಬೇಕು, ಮಾನವ ಮಾಧವ ಆಗಬೇಕು, ವ್ಯಕ್ತಿ ಶಕ್ತಿ ಆಗಬೇಕು. ಸಾಕಲ್ಲ 3 ವರ? ಖಂಡಿತ ಖಂಡಿತ. ಈ ಇಹಲೋಕದಲ್ಲಿ ಅಹಂಕಾರ ಮತ್ತು ಈ ಅಹಂಭಾವಗಳಿಂದ ನಾವು ದೂರ ಇರಲು ಏನೆಲ್ಲ ಮಾಡ್ಬೋದು? ಶಸ್ತ್ರ ಯಾವುದು, ಶಾಸ್ತ್ರ ಯಾವುದು, ಆಯುಧ ಯಾವುದು? ಎಲ್ಲ ಒಂದೇ ಎಲ್ಲವುದನ್ನು ನಮ್ಮ ಒಳಗಿನ ಮಗು ಹೇಗೆ ಅಮ್ಮನಿಗೆ ಎಲ್ಲವುದನ್ನು ಅರ್ಪಿಸುತ್ತದೆಯೋ, ಅಮ್ಮನನ್ನು ದಿನದಲ್ಲಿ 100 ಬಾರಿ ಕರೆಯುತ್ತದೆಯೋ, ನಾವು ಭಗವಂತನ ನಾಮಸ್ಮರಣೆ, ನಾಮ ನೇಮ ಪ್ರೇಮ ರಾಮ ಕ್ಷೇಮ. ಗುರುಜಿ ಹೇಳೋದು ಬಹಳ ಸುಲಭ. ಭಗವಂತನ ನಾಮ ಯಾವ ಹೆಸರು ಹೇಳಿದ್ರು ಈಕ್ವಲಿ ಪೋಟೆಂಟ್, ಪವರ್ಫುಲ್ ಆ್ಯಂಡ್ ಎನರ್ಜೆಟಿಕ್. ಸೊ ಭಗವಂತನ ನಾಮಸ್ಮರಣೆಯಿಂದ ನಮ್ಮ ನಾಲಿಗೆ, ದೇಹ ಶುದ್ಧವಾಗುತ್ತದೆ. ಯಾಕಂದರೆ ಅವ 100% ಪ್ಯೂರ್, ಅವನಲ್ಲಿ ಮೈನಸ್ ಇಲ್ಲವೇ ಇಲ್ಲ. ಆಮೇಲೆ ಆ ನೇಮ ಎಂದರೆ ನಾವು ಒಂದು ದಿನಚರಿಯಲ್ಲಿ ನೀವೇ ಒಂದು ನಿಯಮವನ್ನು ಇಟ್ಕೊಂಡ್ಬಿಡಿ. ಊಟ ಮಾಡುವ ಮುಂಚೆ ಇಷ್ಟಾದರೂ ಸರಳ
ಕೆಲಸ ಆಗಲೇಬೇಕು. ಊಟ ಮಾಡುವಾಗಲೂ ಭಗವಂತನ ನಾಮಸ್ಮರಣೆ ನಡಿಬೇಕು, ಊಟ ಆದಮೇಲೂ ನಾಮಸ್ಮರಣೆ. ಸೊ ಸತತ ಮಾನಸಿಕ ಧ್ಯಾನ ಅಂತಾರೆ ಗುರುಜಿ ಇದನ್ನು. ಸದಾಕಾಲ ಜೈಕಾರದೊಂದಿಗೆ ಜರೂರು ಯತ್ನ ಸಫಲ ಮಾಡು, ಜರ್ಜರಿತವಾಗಿದೆ ಯಂತ್ರ ರಿಪೇರಿ ಮಾಡು, ಜಯ. ಸೊ ಒಂದು ಕೃಷ್ಣ, ರಾಮ, ಶಿವ, ಯೇಸು, ಅಲ್ಲ, ಬುದ್ಧ, ಯಾವುದೇ ಹೆಸರು, ಜಯ ಮತ್ತು ಇಷ್ಟ ದೇವರ ಹೆಸರು ಸದಾಕಾಲ ಮನಸ್ಸಿನಲ್ಲಿ ರೂಢಿಸಿಕೊಂಡರೆ ಹೊರ ಮನಸ್ಸಿಗೆ ಹೇಳೋದು, ನಾನು ಆಫೀಸ್ ಕೆಲಸದಲ್ಲಿರ್ತೇನೆ ಮನಸ್ಸೇ, ನೀನು ಒಳ ಮನಸ್ಸು ಸದಾಕಾಲ ಈ ನಾಮಸ್ಮರಣೆಗೆ ಇಟ್ಕೊ ಅಂತ ಹೇಳಿದರೆ ಪ್ರಥಮ 10 ದಿನ ಸುಮ್ಮನೆ ಇರುತ್ತದೆ, 11ನೇ ದಿನದಿಂದ ಚುರುಕಾಗುತ್ತದೆ. ನಾನು ರಾಮರಕ್ಷಾ ಸ್ತೋತ್ರವನ್ನು ಕಳೆದ 50 ವರ್ಷದಿಂದ ಕಂಟಿನ್ಯೂಸ್ ಸುಪ್ತ ಮನಸ್ಸಿನಲ್ಲಿ. ಶ್ರೀ ಗಣೇಶಾಯ ನಮಃ. ಅಸ್ಯ ಶ್ರೀರಾಮ ರಕ್ಷಾ ಸ್ತೋತ್ರ ಮಂತ್ರಸ್ಯ ಬುಧಕೌಶಿಕರಶಿಃ ಅನುಷ್ಟಭ್ಯಂದಃ ಶ್ರೀ ಸೀತಾರಾಮಚಂದ್ರೋ ದೇವತಾ ಸೀತಾಶಕ್ತಿ ಶ್ರೀಮದ್ದನುಮಾನ್ ಕೀಲಕಂ ಶ್ರೀರಾಮರಕ್ಷತೆ ಶ್ರೀರಾಮ ರಕ್ಷಾ ಸ್ತೋತ್ರ ಜಪೇ ವಿನಿಯೋಗ. ಅದರ ಲಾಭ ಏನಂದರೆ ಯಾವುದೇ ದೇವರನ್ನು ಕಣ್ಣೀರು ಹರಿಸಿ ಬೇಡಿದಾಗ ಅವರು ಹಾಜರಾಗ್ತಾರೆ. ಎಲ್ಲ ದೇವರು ಸತ್ಯ, ಪ್ರತ್ಯಕ್ಷ ಆಗುವ ಶಕ್ತಿ. ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ದಿಸ್ ಅರ್ತ್, ಈವನ್ ಇನ್ ದಿಸ್ ಕಲಿಯುಗ. ಅದು ಸಾಧ್ಯ, ಯಾಕಂದ್ರೆ ಅದಕ್ಕೊಂದು ಮೆಥಡ್ ಇದೆ. ಆ ದಾರಿಯಲ್ಲಿ ಹೋದರೆ ಖಂಡಿತ ಗುರಿ ತಲುತ್ತೆ. ಆ ದಾರಿ ಬಿಟ್ಕೊಂಡು ಎಲ್ಲೋ ಹೋದರೆ ನಮಗೆ ಗುರಿ ಸಿಕ್ಕುವುದಿಲ್ಲ ಅಂದರೆ. ಹಾಗಾಗಿ ಮಾನಸಿಕ ಧ್ಯಾನ ಅಂತ ಇದನ್ನು ಡೀಪ್ ಮೆಡಿಟೇಷನ್ ಅಂತಾರೆ ಗುರುಜಿ. ಆ ಡೀಪ್ ಮೆಡಿಟೇಷನ್ ಇದೆ ಅಂತಾದರೆ ಒಳಗಿನ ಅಂತಃಶುದ್ಧಿ ಆದಾಗ ಹೃದಯ ನಮ್ಮ ಇಚ್ಛಾನುಸಾರವಾಗಿ ಕೆಲಸ ಮಾಡುತ್ತದೆ, ಮನಸ್ಸು ಇಚ್ಛಾನುಸಾರವಾಗಿ ವಿಶಾಲವೂ ಆಗುತ್ತದೆ, ವಿಶುದ್ಧವೂ ಆಗುತ್ತದೆ. ರನ್ಮನ ಸಿಂಚನ ಎಂಬ ಒಂದು ಶಬ್ದ ಇದೆ ನಮ್ಮ ಆಧ್ಯಾತ್ಮಿಕದಲ್ಲಿ. ಹೃದಯ ವಿಶಾಲವಾಗುವುದು, ಮನಸ್ಸು ಮೃದುವಾಗುವುದು. ಆಗ ವ್ಯಕ್ತಿ ಯಥಾರ್ಥವಾಗಿ ಶಕ್ತಿಯೇ ಆಗುತ್ತಾನೆ. ಅವನಲ್ಲಿರುವ ಆ ಪೊಟೆನ್ಸಿ ಅವನಿಗೆ ಗೊತ್ತಿರುವುದಿಲ್ಲ. ಭಗವಂತನ ವಿಶೇಷ ಕೃಪೆಯಿಂದ ಅದ್ಭುತ ಪರಿಣಾಮ. ಅವನ ಹತ್ತಿರಕ್ಕೆ ಬಂದರೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಊರೇ ಶುದ್ಧ ಆಗುತ್ತದೆ, ಊರೇ ಬುದ್ಧವಾಗುತ್ತದೆ ಅಂತ ಹೇಳ್ತಾರೆ. ಇದೆಲ್ಲ ನಮ್ಮ ಪ್ರಯೋಗದ ಮೂಲಕ ನಾವೆಲ್ಲ ಅರ್ಥಕೊಂಡಿದ್ದೇವೆ. ಡಿವೈನ್ ಪಾರ್ಕ್ನಲ್ಲಿ ಡಿವೈನಿಟಿ ಓವರ್ಫ್ಲೋಯಿಂಗ್ ಪಾರ್ಕ್ ಇಸ್ ಡಿವೈನ್ ಪಾರ್ಕ್ ಅಂತ ಹೆಸರು ಕೊಟ್ಟದವರು. ಆಗ ನೇ ಇಸ್ವಿಯಲ್ಲಿ ಜಗತ್ತಿಗೆ ಹೆಸರು ಡಿವೈನ್ ಪಾರ್ಕ್ ಅಂತ ಹೆಸರು ಮಾರ್ರಿ. ಇದಂತ ವೈನ್ ಪಾರ್ಕ್ ಗೊತ್ತು ನಮಗೆ, ಡಿವೈನ್ ಪಾರ್ಕ್ ಗೊತ್ತಿಲ್ಲ ಅಂತಾರೆ. ಮತ್ತೆ ಡಿವೈನ್ ಪಾರ್ಕ್ ಅಷ್ಟು ಮಾತ್ರ ಅಲ್ಲ, ಪ್ರತಿ ಬಂದವನಿಗೊಬ್ಬನಿಗೆ ಸ್ಪಾರ್ಕ್ ಸಿಗುತ್ತೆ ಅಲ್ಲಿ. ಹೌದು, ಅವರು ನಮ್ಮ ಬ್ರಾಂಚಿಗೆ ಸ್ಪಾರ್ಕ್, ಡಿವೈನ್ ಸ್ಪಾರ್ಕ್. ಹಾಗೆ ನಾನು ಕಂಡುಕೊಂಡಾಗೆ ತಾವು ಹೇಳ್ತೀರಿ ನನಗೊಲಿದ ಗುರೂಜಿ ನಿಮಗೊಲಿಯಲ್ಲಿ ಅಂತ. ಈ ಸದಾಶಯದ ಹಿಂದೆ ಇರುವಂತಹ ಮುಗ್ಧತೆ, ಆ ಮಗುವಿನ ಮನಸ್ಸು, ಮತ್ತೆ ವಿಶಾಲವಾದಂಥ ಒಂದು ಸಂಕಲ್ಪ ಮಾಡುವಂಥ ರೀತಿ ನೋಡಿದರೆ ಖಂಡಿತ ಎಲ್ಲರ ಹೃದಯನ ಗೆಲ್ಲಬೇಕಾಗತ್ತೆ. ನಾನು ಪುಸ್ತಕ ಬರೆದು ಸರ್ 100 ಹೆಸರಿಟ್ಟಿದ್ದೇನೆ ಗುರುಜಿ ಇದ್ರೆ ಆಯ್ಕೆ ಮಾಡಿ ಅಂತ. ಯಾವುದನ್ನು ಆಯ್ಕೆ ಮಾಡಿದೆ ಅವರೇ ಕೊಟ್ಟರೆ. ಆ ಪುಸ್ತಕ ಓದ್ತಾ ಇರುವಾಗ ಒಂದು 3-4 ಕಡೆ ನನಗೆ ತಿಳಿಯದ ಹಾಗೆ ಕಂಬನಿ ಬರಲೇಬೇಕು, ಮಾನವೀಯತೆ ಇದ್ರೆ ಬರುತ್ತೆ ಅಷ್ಟೇ. ಬಂದು ಒಂದು ಏನೋ ಒಂದು ಮೈಯಲ್ಲಿ ಇದಾದಾಗ ಆಯ್ತು ಪ್ರತಿದನ್ನು ತಿಳಿದ್ರೆ ನಾವು ಅದರಲ್ಲಿ ಒಳಗೊಳ್ಳುವಾಗ ನಾವು ಮುಳುಗಿ ಹೋಗ್ತೇವೆ. ಡೈವಿಂಗ್ ಡೀಪ್ ಅಂತಾರೆ. ಹೌದು, ಡೈವಿಂಗ್ ಡೀಪ್ ಆ ರೀತಿಯಲ್ಲಿ. ಈಗ ಇನ್ನೊಂದು ನನ್ನ ಪ್ರಶ್ನೆ, ಅದು ತುಂಬ ಬಾಲಿಶವಾಗಿ ಕಾಣಬಹುದು ತಮಗೆ. ದೇವರು ನಮ್ಮಲ್ಲಿ ಇರುವಾಗ
ಈಗ ನಾನು ನಂಬಿಕೊಂಡು ಬಂದಾಗ ಈ ಉಸಿರು ಅಂತ ಹೇಳುವಂಥದ್ದು ನಮ್ಮ ದೇವರು. ಗಾಳಿ ಬೆಳಕು ನೀರಲ್ಲಿ ದೇವರಿದ್ದಾರೆ, ಎಲ್ಲ ಕಡೆ ದೇವರಿದ್ದಾರೆ, ನನ್ನಲ್ಲಿಯೇ ದೇವರಿದ್ದಾರೆ. ಹಾಗಿರುವಾಗ ಪೂಜಾ ಸ್ಥಳಕ್ಕೆ ಯಾಕೆ ಹೋಗಬೇಕು? ಪ್ರಾಣಶಕ್ತಿಯೇ ದೇವರು. ನಾನು ಥ್ರೂಔಟ್ ವರ್ಲ್ಡ್ ನನ್ನ ಜರ್ನಿಯಲ್ಲಿ ಹೇಳಿದ್ದದೆ, ಹುಮ್ ಯು ಲವ್ ಮೋಸ್ಟ್ ಅಂತ. ಆಸ್ತಿ ಪಾಸ್ತಿ ಕೀರ್ತಿ ಅಂತಸ್ತು ಹೆಂಡತಿ ಮಕ್ಕಳು ಅಂದ್ರೆ ಪ್ರಾಣ ಹೋದ್ರವ ಹೆಣ 6 ಗಂಟೆಯಲ್ಲಿ ವಿಕಾರ ಮತ್ತು ದುರ್ನಾತ ಬೀಳುತ್ತದೆ. ಯೋಚನೆ ಮಾಡಿ, ಪ್ರಾಣ ಎಷ್ಟು ಅಮೂಲ್ಯ. ನಂಬರ್ 1 ಫಸ್ಟ್ ಬೆಸ್ಟ್ ಮೋಸ್ಟ್ ಅರ್ಜೆಂಟ್ ಯಾರೂ ಹೇಳಲಿಲ್ಲ. ನಂಗೆ ಅದು ದುಃಖ. ಪ್ರಾಣಶಕ್ತಿಯೇ ದೇವರು ಅಂತಾದಮೇಲೆ ಅದನ್ನೇ ನಾವು ಅತ್ಯಂತ ಲವ್ ಮಾಡಬೇಕು. ವಿ ಶುಡ್ ನೆವರ್ ಲೀವ್, ವಿ ಶುಡ್ ಲವ್ ಆಲ್ವೇಸ್. ಆದರೆ ದಿನದಲ್ಲಿ ಒಮ್ಮೆ ಆದರೂ ನಾವು ಥಿಂಕಿಂಗ್, ಥ್ಯಾಂಕಿಂಗ್, ಇಂಕಿಂಗ್, ಸೀಯಿಂಗ್ ಇಲ್ಲವೇ ಇಲ್ಲ. ಅದನ್ನು ನಾನು ಗುರುಜಿ ಅದು ಹೇಳಿದಾಗ ಅವ್ರು ಹೇಳ್ತಾರೆ, ಭಗವಂತನಿಗೆ ಯಾರು ನೋಟ್ ಮಾಡಲೇಬಾರ್ದು. ಹಾಗಾಗಿ ರೂಪದಲ್ಲಿ ತೋರುವುದೇ ಇಲ್ಲ. ಭಾವನಾತ್ಮಕವಾಗಿ ನಾವು ಅರಿತೇವೆ. ಪ್ರಾಣದ ಉಪಯೋಗವನ್ನೆಲ್ಲ ನಾವು ಪಡಿತೇವೆ, ಪ್ರಾಣದ ಲಾಭ ಪಡಿತೇವೆ, ಪ್ರಾಣದಿಂದಾಗಿ ಜೀವ ಅಂತ ಗೊತ್ತಿದೆ. ಆದರೆ ಅದಕ್ಕೆ ಫೋಟೋ ತೆಗಿಲಿಕ್ಕಾಗೋದಿಲ್ಲ. ಸೊ ಅನುಭವಿಸುತ್ತೇವೆ, ಆನಂದಿಸುತ್ತೇವೆ, ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ ಫೋಟೋ ಇಲ್ಲ. ಅಂದರೆ ಅಷ್ಟಮ 0 ಆಗಿಬಿಟ್ಟಿದ್ದಾನೆ, 0 ಫಾರ್ ಎವರ್. ಅದಕ್ಕೆ ಅವರು ಹೇಳೋದು, ನೀನು ಕೂಡ 0 ಆದರೆ ಸೊನ್ನೆಯಾಗಿ ನಾನು ಬರುತ್ತೇನೆ. ಯು ಬಿಕಮ್ 0 ವಿತ್ ಝೀಲ್ ಆ್ಯಂಡ್ ಜಸ್ಟ್ ಐ ಕಮ್ ಆ್ಯಂಡ್ ರಿಫಿಲ್ ವಿದಿನ್ ಯು ಅಂತ. ಐ ಕಮ್ ಆ್ಯಂಡ್ ಬಿಕಮ್ ಯುವರ್ ಗಾರ್ಡ್, ಗೈಡ್, ಟೀಚರ್, ಪ್ರೀಚರ್ ಎಕ್ಸೆಟ್ರಾ. ಹಾಗಾಗಿ ಪ್ರಾಣಶಕ್ತಿಯೇ ದೇವರು ಎಂಬುದನ್ನು ನಾವು ಗಟ್ಟಿ ನಂಬಿಕೊಂಡರೆ ದೇವರಿಲ್ಲ ಅಂತ ಹೇಳುವಂಗೆ ಇಲ್ಲ. ಪ್ರತಿಯೊಂದು ಜೀವದಲ್ಲಿಯೂ ಆ ಜೀವಿಗೆ ಇರುವ ಪ್ರಾಣವೇ ದೇವರು. ದೇವರಿಲ್ಲದೆ ದೇಹ ಮಾತ್ರ ಇರ್ಬೋದು, ಆದರೆ ದೇಹ ಪ್ಲಸ್ ದೇವರಂದ್ರೆ ಜೀವಿ. ಆ ಭಾವ ತಗೊಳ್ಬೇಕೇವೆ. ನಮ್ಮಲ್ಲಿ ಇದೆ, ಒಪ್ಪಿಕೊಳ್ಳೋಣ. ಇದ್ದೇ ಇರಬೇಕಲ್ಲ. ಹೋಗಬೇಕು, ಒಂದು ದೇವಸ್ಥಾನಕ್ಕೆ ಅಂದ್ರೆ ಚರ್ಚಿಗೆ ಯಾಕೆ ಹೋಗಬೇಕು, ಮಸೀದಿಗೆ ಯಾಕೆ ಹೋಗಬೇಕು? ನನ್ನ ದೇಹವನ್ನು ಕಂಡಾಗ ನಾನು ನನ್ನದು ನನ್ನಿಂದ ಅಹಮಿಕೆ ಅಥವಾ ಅಹಂಭಾವ ಬರುತ್ತೆ. ಅದನ್ನು ಈಗೋ ಅಂತಾರೆ. ಈಗೋ ಮತ್ತು ಈಗೊಟ್ಟಿದೆ. ಹಾಗಾಗಿ ಇನ್ನೊಬ್ಬರಲ್ಲಿ ನಾವು ನೋಡ್ಬೇಕು. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗುದು. ಅಲ್ಲಿ ಹೋಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ನನ್ನ ದೇಹ ನೋಡ್ತಾ ಇದ್ರೆ ನನ್ನ ಚರ್ಮ ಎಷ್ಟು ಚಂದ, ರೋಮ ಎಷ್ಟು ಚಂದ, ಆ ದೇಹ ಭಾವದಲ್ಲಿ ನಾವು ಮುಳುಗಿ ಹೋಗ್ತೇವೆ, ಡೈವಿಂಗ್ ಡೀಪ್ ಇನ್ ನಾನ್ ಸೆನ್ಸ್. ಆ ಸೆನ್ಸಿಬಲ್ ಆಗಬೇಕಂದ್ರೆ ಹಿಂದಿನವ್ರು ಬಹಳ ಬುದ್ಧಿವಂತರು. ಇದು ಕಷ್ಟ ಆಗತ್ತೆ ಅಂಥೇಳಿ ಒಂದು ಮೂರ್ತಿಯನ್ನು ಅವರ ನಾನಾ ರೀತಿಯ ದಿವ್ಯ ಅನುಭವದ ಮೂಲಕ ಭಗವಂತನೇ ಬಂದು ಇದು ವಿಷ್ಣುವಿನ ರೂಪ, ಇದು ಕೃಷ್ಣನ ರೂಪ, ಇದು ಶಾರದೀಯ ರೂಪ ಅಂತ ಹೇಳಿ ಅದನ್ನು ನಾನಾ ರೀತಿಯಲ್ಲಿ ಅವರು ಅಟೆಸ್ಟ್ ಮಾಡ್ಕೊಂಡು, ಈ ಟೆಸ್ಟ್ ಮೂಲಕ ಅಟೆಸ್ಟ್ ಮಾಡಿದ ಮೇಲೆ ಆಮೇಲೆ ಆರಾಧನೆ ಮಾಡಿ ತನ್ನ ಮೂಲಕ ವಿಶೇಷ ಕೃಪೆಯನ್ನು ಉಂಡರು. ಅದು ಕೂಡ ಸೈಂಟಿಫಿಕ್ ಆ್ಯಟಿಟ್ಯೂಡ್ನಲ್ಲೇ ಅವರು ಹೊದ್ದು, ಬ್ಲೈಂಡಾಗಿ ಹೊದ್ದೇ ಅಲ್ಲ ಅಲ್ಲಿ. ಹಾಗೆ ಅದು ಇದ್ದದ್ರಿಂದ ನಮ್ಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ. ನಮ್ಮನ್ನೇ ನೋಡ್ಬೋದು ಆ ಲೆಕ್ಕಲ್ಲಿ. ಆಗ ಮನಸ್ಸು ವಿಚಲಿತ ಆಗಿ ಹಳಹಳಕ್ಕೋಗಿ ದೇಹ ಭಾವೇ ಬರುತ್ತೆ. ದೇಹ ಭಾವ 0 ಆದರೆ ಮಾತ್ರ ದೇವರ ಭಾವ. ನಮ್ಮನ್ನೇ ಕಾಣ್ತಾ ಇದ್ರೆ ದೇಹ ಭಾವ ಬರೋದಿಲ್ಲ, ದೇವರು ಬರೋದೇ ಇಲ್ಲ. ಈಗ ನಮ್ಗೆ ಎಷ್ಟು ಒಳಗಡೆ ದೇವರಿದ್ದ ನೆನಪೇ ಬರೋದಿಲ್ಲ. ನನ್ನ ದೇಹ ಅಂತ ಚರ್ಮ ನೋಡಿಕೊಂಡು ಕನ್ನಡಿ ಮುಂದೆ ನಿಂತಾಗ ಚರ್ಮ ನೋಡ್ಕೊಂಡು ಮೇಕಪ್ ಮಾಡ್ತೇವೆ. ಭಗವಂತನಿಗೆ ಬೇಕಾದ ಕೀಪ್ ಅಪ್ ವಿತ್ ದೈವಿ ಗುಣ. ಮೇಕಪ್ ಇದ್ ನಾಟ್ ಹೊರಗಡೆ ಪಾಲಿಶ್ ಅಲ್ಲ. ನಾವು ಮೇಕಪ್ ಮಾಡ್ಕೊಳ್ಳೋವಾಗ ಹೊರಗಡೆ ದೇವರಿದ್ದ ಮರ್ತೇ ಬಿಡ್ತೇವೆ. ಆ ಮಾಯೆ ಆ ಥರ ಕೆಲಸ ಮಾಡುತ್ತೆ. ಯಾರು ತಾಯಿಯೇ ಯಾರಂತ ಪ್ರಶ್ನೆ ಕೇಳೋದೇ ಮಾಯೆ. ಆ ಮಾಯೆಯಲ್ಲಿ ನಾವೆಲ್ಲ ವಿಲಿ ಒದ್ದಾಡ್ತಾ ಇದ್ದೇವೆ, ಏನು ಮಾಡುವಂಗಿಲ್ಲ. ಹಾಗಾಗಿ ಮೂರ್ತಿ ಪೂಜೆಯ ಮೂಲಕ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಏಕಾಗ್ರತೆಗೆ ಸ್ವಲ್ಪ ಸಹಾಯ ಮಾಡಿ ನಮ್ಮನ್ನು 0 ಮಾಡಿಕೊಳ್ಳಿಕ್ಕೆ ನಾವು ಮೊದಲ ಹೆಜ್ಜೆಯನ್ನು ಇಟ್ಟು ಸ್ವಲ್ಪ ಸಫಲ ಆಗುತ್ತಿದ್ದೇವೆ ಅಷ್ಟೇ. ಅದೇ ತಾವು ಹೇಳಿದಾಗೆ ಇದೆಲ್ಲ ನಾವು ಅನುಭವಿಸಬೇಕಾದ್ರೆ ನಮ್ಮಲ್ಲಿ ಒಂದು ನಿಸ್ವಾರ್ಥ ಸೇವೆ ಬೇಕು. ಪ್ರೀತಿ, ತಾಳ್ಮೆ, ಕ್ಷಮೆ, ನಿಸ್ವಾರ್ಥತೆ, ಕರ್ತವ್ಯಪರತೆ, ಇದೆಲ್ಲ ಮೈಗೂಡಿಸಿ ದೈವಿ ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು ನಾವು. ಅದನ್ನೇ ದೈವಿ ಗುಣ. ಆದ್ರೆ ನಾವು ಕೆಲವು ಕಳ್ಕೊಳ್ಬೇಕಾಗತ್ತೆ. ಈಗ ಕಾಮ, ಕ್ರೋಧ, ಮದ, ಅಹಂಕಾರ 9 ಆಗಿದೆ. ಈಗ ಮಮಕಾರ, ಸಂಶಯ, ಕಾಮ, ಲೋಭ, ಮೋಹ, ಮದ, ಮತ್ಸರ, ಇದು 6 ಮಂದಿ. 6 ಷಡ್ವೇರಿ. ಅಹಂಕಾರ, ಮಮಕಾರ, ಸಂಶಯ, ಅದೀಗ ಅಭಿವೃದ್ಧಿ ಆದೀಗ 9 ಆಯ್ತು. ಹಾಗೆ ಇವರಿಂದ ದೂರ ಇರಬೇಕು. ಆಗ ಮಾತ್ರ ಈ ದೈವಿ ಗುಣಗಳನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಖಾಲಿ ಆದ್ರೆ ತಾನೆ ಫಿಲ್ ಅಪ್ ಮಾಡೋದು, ಸಾಧ್ಯವೇ ಇಲ್ಲ.